ಡಿಸಿಎಂ ಆಹ್ವಾನಕ್ಕೆ ಬರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ನಮ್ಮನೇಲೂ ಬ್ರೇಕ್ಫಾಸ್ಟ್ ಹಮ್ಮಿಕೊಂಡಿದ್ದೀವಿ, ನೀವು ಬರಬೇಕು ಅಂತ ಕೇಳಿದಾಗ ಸಿಎಂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರು. ಕೆಲವೇ ಕ್ಷಣಗಳಲ್ಲಿ ಡಿಕೆ ನಿವಾಸಕ್ಕೆ ಸಿಎಂ ಬರ್ತಾರೆ ಅನ್ನೋದರ ಡೀಟೇಲ್ಸ್ ಇದು. ಕಾವೇರಿ ನಿವಾಸದಿಂದ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿಗೆ ಬರ್ತಾರೆ. ಡಿಸಿಎಂ ಮನೆಗೆ ಸಿಎಂ ಮನೆಯಿಂದ 5-10 ನಿಮಿಷನೂ ಬೇಕಾಗಲ್ಲ. ಸೊ ಸ್ವಲ್ಪ ಹೊತ್ತಲ್ಲಿ ಹೊರಡ್ತಾರೆ. 9:30ಕ್ಕೆ ಫಿಕ್ಸ್ ಆಗಿದೆ ಮುಹೂರ್ತ. ಇಲ್ಲಿ ಆತ್ಮೀಯವಾಗಿ ಬರಮಾಡ್ಕೊಳ್ತಾರೆ ಡಿಸಿಎಂ. ನಾವು ಮೊನ್ನೆ ನೋಡಿದ್ವಲ್ಲ, ಶನಿವಾರ ನೋಡಿದ್ವಲ್ಲ, ಯಾವ ರೀತಿ ಒಬ್ರನ್ನೊಬ್ರು ಗ್ರೀಟ್ ಮಾಡಿದ್ರು, ವೆಲ್ಕಮ್ ಮಾಡಿದ್ರು, ಮಾತುಕತೆಗಳನ್ನು ನಡೆಸಿದ್ರು, ತಿಂಡಿ ತಿಂದರು, ಒಂದು 40 ನಿಮಿಷ ಬ್ರೇಕ್ಫಾಸ್ಟ್ ಮಾಡಿದ್ರು, 20 ನಿಮಿಷ ಸಪ್ರೇಟಾಗಿ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ರು, ಆಮೇಲೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಅಲ್ಲೆಲ್ಲವೂ ಸರಿಯಾಗಿದೆ ಅಂತ ತೋರಿಸಿದ್ರು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಇಬ್ಬರ ಕಡೆಯವ್ರು ನೋಡಿದ್ರೆ ಕತ್ತಿ ಮಸಿತಾ ಇದ್ದಾರೆ, ಇವರಿಬ್ರು ನೋಡಿದ್ರೆ ಪ್ರೀತಿ, ಇವರಿಬ್ರಿಗೂ ಒಬ್ಬರ ಮೇಲೆ ಒಬ್ರಿಗೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆ. ಈಗ ಸಿಎಂ ಎಷ್ಟೊತ್ತಿಗೆ ಬಿಡ್ತಾರಂತೆ ಮನೆಯನ್ನ? ಆಮೇಲೆ ಇವರಿಬ್ರು ಮಾತ್ರ ಎಂದಿನಂತೆ 1-to-1 ಮೀಟಿಂಗ್ನಲ್ಲಿ ಪಾಲ್ಗೊಳ್ತಾರ ಅಥವಾ ಬೇರೆ ಯಾರಾದರೂ ಶಾಸಕರು, ಸಚಿವರು ಸರ್ಪ್ರೈಸ್ ಪ್ಯಾಕೇಜ್ ಏನಾದರೂ ಸಿಗುತ್ತಾ ನಮಗೆ ನೋಡೋದಕ್ಕೆ? ಮಮತಾ, ಇಲ್ಲ. ಕಳೆದ ಶನಿವಾರ ಸಿಎಂ ಮತ್ತೆ ಡಿಸಿಎಂ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಅದರ ವಿರುದ್ಧವಾಗಿ ಅದರ ನೆಕ್ಸ್ಟ್ ವರ್ಷನ್ 2.1 ಅಂತ ಇವತ್ತು ಡಿಸಿಎಂ ಅವರ ನಿವಾಸದಲ್ಲಿ ಸಿಎಂ ಅವರಿಗೆ ಬ್ರೇಕ್ಫಾಸ್ಟ್ ಅನ್ನ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. 9:30-9:45 ಅಷ್ಟೊತ್ತಿಗೆ ಸಿಎಂ ಅವರು ಕಾವೇರಿ ನಿವಾಸದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೊರಡ್ತಾರೆ. ಇಲ್ಲಿ ಮೊದಲ ದಿನ ಶನಿವಾರ ಯಾವ ರೀತಿಯಾಗಿತ್ತು 1-to-1 ಸಭೆ ಅಥವಾ 1-to-1 ಬ್ರೇಕ್ಫಾಸ್ಟ್, ಅಲ್ಲೂ ಕೂಡ ಅದೇ ಆಗಿರುತ್ತೆ. ಒಂದು ಹೈಕಮಾಂಡ್ ಸಂದೇಶ ಕೊಟ್ಟಿತ್ತು, ನೀವಿಬ್ರು ಯಾವುದೇ ಗೊಂದಲ ಇಲ್ಲ ಅನ್ನುವಂಥದ್ದನ್ನ ತೋರಿಸಬೇಕು, ಅಧಿವೇಶನ ಬರ್ತಾ ಇದೆ, ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಆ ಹಿನ್ನೆಲೆಯಲ್ಲಿ ಮೊದಲು ಸಿಎಂ ಅವರು ಅವರಿಗೆ ಬ್ರೇಕ್ಫಾಸ್ಟ್ ಅನ್ನ ಕೊಟ್ಟರು ಡಿಸಿಎಂ ಅವರಿಗೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಅವರಿಗೆ ಬ್ರೇಕ್ಫಾಸ್ಟ್ ಅನ್ನ ಕೊಡ್ತಿದ್ದಾರೆ. ಇದು ತೋರ್ಪಡಿಕೆಯ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೈಕಮಾಂಡ್ ಸೂಚನೆ ಮೇರೆಗೆ ನಾವಿಬ್ಬರು ಒಂದಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನುವಂತಹ ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದರೆ ಮತ್ತೊಂದು ಕಡೆ ಶಾಸಕರಿಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇಲ್ಲ. ನಿನ್ನೆ ಅಜಯ್ ಸಿಂಗ್ ಅವರು ಕೂಡ ಸಿಎಂ ಬದಲಾವಣೆ ಆಗೇಬೇಕಲ್ವಾ, ಆಗುತ್ತೆ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಅನ್ನುವ ಮೂಲಕ ಗೊಂದಲ ಇನ್ನೂ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಶಾಸಕರೇ ಹೇಳ್ತಿದ್ದಾರೆ. ಹಾಗಾಗಿ ಹೈಕಮಾಂಡ್ ಹಂತದಲ್ಲಿ 5 ಜನರ ಸಮ್ಮುಖದಲ್ಲಿ ಮಾತ್ರ ಈ ಒಂದು ಮಾತುಕತೆಗಳು ಆಗಿರೋದ್ರಿಂದ ಹೈಕಮಾಂಡ್ ನಿರ್ಧಾರ ಘೋಷಣೆ ಆಗುವವರೆಗೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ನ ಹಂತದಲ್ಲಿ ಈ ರೀತಿಯಾದಂತಹ ಗೊಂದಲಗಳು ಇದ್ದೇ ಇರ್ತದೆ. ಆದ್ರೆ ಅದಕ್ಕೆ ತೇಪೆ ಹಚ್ಚುವಂತ ಕೆಲಸ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಡೀತಾ ಇದೆ ಅಂತ ಹೇಳಬಹುದು. ಮಮತಾ, ರೈಟ್, ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ್. ತೇಪೆ ಹಚ್ಚುವ ಕೆಲಸ ಮತ್ತೊಂದು ಸುತ್ತು ನಡೀತಾ ಇದೆ ಅನ್ನೋದ್ರ ಮಾಹಿತಿ. ಬಟ್ ಏನೇ ಹೇಳಿ, ಈಗ ಒಬ್ರು ಕಂಡ್ರೆ ಇನ್ನೊಬ್ರನ್ನ ಹೇಗಾದ್ರೂ ಮಾಡಿ ಹಣಿಬೇಕು ಅಂತಿರೋರು ಒಟ್ಟೊಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನಬೇಕು ಅಂದ್ರೆ ಎದೆಯಲ್ಲಿ ಬೆಂಕಿ ಇಟ್ಕೊಂಡು ಬಾಯಲ್ಲಿ ಉಪ್ಪಿಟ್ಟು, ನಾಟಿ ಕೋಳಿ ಸಾರು ರಾಜಕಾರಣಿಗಳಿಗೆ ತಿನ್ನಬಹುದು ಅಂತ ಅನ್ಸುತ್ತೆ. ಬೇರೆಯವರು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಬಟ್ ಆ ಕಲೆ ಕರಗತವಾಗಿರೋರೆ ಸೀಸನ್ಡ್ ಪಾಲಿಟಿಷಿಯನ್ ಅಂತ ಅನ್ಸ್ಕೊಳ್ಳೋರು. ಈಗಿಬ್ಬರು ನಾಯಕರ ಮಹಾಸಂಗಮ. ಫಸ್ಟ್ ಟೈಮು ಇವರಿಬ್ಬರು ಒಟ್ಟೊಟ್ಟಿಗೆ ಸೇರ್ತಿದ್ದಾರೆ ಅಂದಾಗ ಈ ಯುದ್ಧ ಪೀಡಿತ ದೇಶಗಳ ಪ್ರೆಸಿಡೆಂಟ್ ಎಲ್ಲ ಕೂತ್ಕೊಂಡು ಮಾತಾಡ್ತಾರಲ್ಲ, ಆ ಥರದ್ದು ಒಂದು ಗಮನವನ್ನು ಸೆಳೆದ್ಬಿಟ್ಟಿತ್ತು. ಈ ಬೈಲ್ಯಾಟ್ರಲ್ ಟಾಕ್ಸ್ ಅಂತ ನಾವು ಹೇಳ್ತೀವಲ್ಲ, ದ್ವಿಪಕ್ಷೀಯ ಮಾತುಕತೆ ಅಂತ, ಹಾಗೆಲ್ಲ ಕಾಣಿಸ್ತಾ ಇತ್ತು. ಬಟ್ ಈ ಸಲ ಹಂಗಿರಲ್ಲ. ಯಾಕಂದರೆ ಟೆಂಪರ್ ಡೌನ್ ಆಗಿದೆ. ಕಾಂಗ್ರೆಸ್ನಲ್ಲಿ ಯಾವುದೇ ಶಾಸಕರು ಮತ್ತು ಸಚಿವರುಗಳು ಅನಗತ್ಯ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಈ ಟೈಮ್ನಲ್ಲಿ ನಡೀತಾ ಇರುವ 2ನೇ ಬ್ರೇಕ್ಫಾಸ್ಟ್ ಮೀಟಿಂಗ್.